ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ತುಂಬ ದಿನದಿಂದ ರಿಕ್ವೆಸ್ಟ್ ಬರ್ತಾ ಇತ್ತು ಚೈನೀಸ್ ಕ್ಯಾಲೆಂಡರಲ್ಲಿ ಜೆಂಡರ್ ಪ್ರಿಡಿಕ್ಷನ್ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ. ಸೊ ನಿಮಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ 100% ನನಗಿದು ಯೂಸ್ಫುಲ್ ಆಗಿದೆ. ಐ ಹೋಪ್ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು ಯಾವುದೇ ರೀತಿ ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಆಗಿರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡಾಗಿ ನಾನು ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಪ್ರಿಡಿಕ್ಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಈ ಚೈನೀಸ್ ಕ್ಯಾಲೆಂಡರ್ನ ಪ್ರಕಾರ ನಾವು ಜೆಂಡರ್ ಪ್ರಿಡಿಕ್ಷನ್ನ ಮಾಡಬೇಕು ಅಂತಂದರೆ ಮೇನ್ ಥಿಂಗಾಗಿ ನಾವು ಲಾಸ್ಟ್ LMP ಡೇಟ್ನ ಕರೆಕ್ಟಾಗಿ ನಾವು ಮೆನ್ಷನ್ ಮಾಡಬೇಕು. ಸೊ ಹಾಗೆಯೇ ಆ ಟೈಮಲ್ಲಿ ಪ್ರೆಗ್ನೆಂಟ್ ಮದರ್ದು ಎಷ್ಟಿರುತ್ತೆ ಏಜು ಅನ್ನೋದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಅದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಂತೇಳಿ ನಾನು ಇವಾಗ ಬರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಬರೆಯೋ ಅಂಥ ನೆಸೆಸಿಟಿ ಏನಿದೆ, ಏನಕ್ಕೆ ಇವರೆಲ್ಲ ಬರೆದು ತೋರಿಸ್ತಿದ್ದಾರೆ ಅನ್ಕೊತೀರಾ? ಸೊ ಡೈರೆಕ್ಟಾಗಿ ನಾವು ಆ ಚೈನೀಸ್ ಕ್ಯಾಲೆಂಡರ್ದು ಇಮೇಜ್ ಏನಿರುತ್ತೆ, ಸೊ ಅದರಲ್ಲಿ ನಾವು ನಿಮಗೆ ತೋರಿಸಿದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನನಗೆ ಕೂಡ ಕನ್ಫ್ಯೂಷನ್ ಆಗಿತ್ತು, ಡೌಟ್ ಆಗುತ್ತೆ. ಸೊ ಒಂದೊಂದು ಸಲ ಮಿಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಕರೆಕ್ಟಾಗಿ ಈ ವಿಡಿಯೋ ಮಾಡಿ ಬರೆದ್ಬಿಟ್ಟು ನಾನು ತೋರಿಸೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಅದಕ್ಕೆ ಮೇನ್ ಥಿಂಗಾಗಿ ಫಸ್ಟ್ ಬೇಕಾಗಿರೋದು ಲಾಸ್ಟ್ LMP ಡೇಟ್. ಏನಕ್ಕೆ ನಾನು ಈ ರೀತಿಯಾಗಿ ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಿಮಗೆ ಡೇಟನ್ನು ನೀಟಾಗಿ ತಗೊಂಡಿಲ್ಲ, ಮಂತನ್ನು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂತ ಅಂದಾಗ ಅದು ಚೈನೀಸ್ ಕ್ಯಾಲೆಂಡರಲ್ಲಿ ನೀಟಾಗಿ ತೋರಿಸೋದಿಲ್ಲ. ಸೊ ಹಾಗಾಗಿ ನಾನಿವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ನನ್ನ ಲಾಸ್ಟ್ LMP ಡೇಟು 25 ಡಿಸೆಂಬರ್ 2018. ಸೊ 25 ಡಿಸೆಂಬರ್ 2018 ಅನ್ನೋದು ಏನಿದೆ, ಇದು ಲಾಸ್ಟ್ LMP ಡೇಟ್ ಆಗಿರುತ್ತೆ. ಬಟ್ ಸ್ಟಿಲ್ ಇದಕ್ಕೆ ನಾವು 14 ಡೇಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಏನಕ್ಕಪ್ಪ ಅಂತಂದರೆ 25th ಆಫ್ಟರ್ ನಮ್ಮ ಪೀರಿಯಡ್ ಸೀನ್ ಸ್ಟಾಪ್ ಆಗಿದೆ. ಸೊ ಅದರ ಆಫ್ಟರ್ 14 ಡೇಸಿಗೆ ನಮ್ಮ ಓವ್ಯುಲೇಷನ್ ಪೀರಿಯಡ್ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಈ 25 ಡೇಸಿಗೆ 14 ಡೇಸನ್ನು ಆ್ಯಡ್ ಆನ್ ಮಾಡಬೇಕು. ಸೊ ಟೋಟಲ್ಲು 39 ಆಗುತ್ತೆ. 1 ಮಂತಲ್ಲಿ 30 ಡೇಸು 31 ಡೇಸು ಅಷ್ಟೇ ಇರೋದು. 39 ಬಂದರೆ ನಾವು ಹೇಗೆ ಕೌಂಟ್ ಮಾಡೋದು ಅಂತ ಅಂದರೆ, ಈ ಡಿಸೆಂಬರ್ ಮಂತಲ್ಲಿ 31st ಡೇಸ್ ಅಷ್ಟೇ ಇರೋದ್ರಿಂದ ಸೊ ನೆಕ್ಸ್ಟ್ ಮಂತ್ 8 ಡೇಸಿಗೆ ಇದು ಆ್ಯಡ್ ಆಗುತ್ತೆ. ಅಂದರೆ ಈ ನನ್ನ LMP ಡೇಟ್ 8th ಜಾನ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ನೊಂದು ಏನು ಆ್ಯಡ್ ಮಾಡಬೇಕಪ್ಪ ಇದರಲ್ಲಿ ನೋಡ್ಕೋಬೇಕಪ್ಪ ನಾವು ಅಂತ ಹೇಳಿದ್ರೆ, ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಏಜು ಎಷ್ಟಾಗಿತ್ತು ಅಂತ ಹೇಳಿ. ಅಂದರೆ ಇವಾಗ ನೀವು ಕ್ಯಾರಿಂಗ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ಟೈಮಲ್ಲಿ ನೀವು ಪರ್ಫೆಕ್ಟಾಗಿ ಕರೆಕ್ಟ್ ಏಜ್ ಎಷ್ಟಿದೆ ಅದನ್ನು ನೀವಿಲ್ಲಿ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ನನ್ನ 2018 ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಆಗಿದ್ದ ಏಜು 21 ಇಯರ್ಸ್ ಆಗಿತ್ತು. ನೆಕ್ಸ್ಟ್ ಇವಾಗ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಮಗೆ LMP ಮಂತ್ ಬೇಕಾಗುತ್ತೆ, ಹಾಗೆ ನನ್ನ ಇಯರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆರಡನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಚೈನೀಸ್ ಕ್ಯಾಲೆಂಡರಲ್ಲಿ ಯಾವ ರೀತಿಯಾಗಿ ಪ್ರಿಡಿಕ್ಟ್ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ. ಓಕೆನಾ? ಇವಾಗ ಎಕ್ಸಾಂಪಲ್ ಇನ್ನೊಂದು ಲಾಸ್ಟ್ LMP ಡೇಟ್ ಅಂದರೆ ನನ್ನ ಸೆಕೆಂಡ್ ಬೇಬಿದ್ದು LMP ಡೇಟ್ನ ನಾನು ಇವಾಗ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ, ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ 5th ನವೆಂಬರ್ 2021 ಆಗಿದೆ. ಸೊ ಇದರಲ್ಲಿ ನನಗೆ ಈ 5th ಡೇಟಿಗೆ 14 ಡೇಸ್ ನನ್ನ ಓವ್ಯುಲೇಷನ್ ಪೀರಿಯಡ್ನ ನಾನು ಆ್ಯಡ್ ಮಾಡಿದಾಗ 19 ಡೇಸ್ ಬರುತ್ತೆ. ಓಕೆನಾ? ಸೊ ಈ 19 ಡೇಸ್ ಅಂತ ಹೇಳಿದ್ರೆ ಇಲ್ಲಿ ಮಂತ್ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಬಂದು 19th ನವೆಂಬರ್ ಆಗುತ್ತೆ. ಸೊ 19th ನವೆಂಬರ್ ಅಂತ ಹೇಳಿದ್ರೆ ಆ ಟೈಮಲ್ಲಿ ನನ್ನ ಏಜು 24 ಇಯರ್ಸ್ ಆಗಿರುತ್ತೆ. ಸೊ ಇವಾಗ ನಾವು 24 ಇಯರ್ಸ್ ಅನ್ನೋದನ್ನು ತಗೋಬೇಕು. ಹಾಗೆ ಓವ್ಯುಲೇಷನ್ ಪೀರಿಯಡ್ ಆಗಿರೋಂಥ ನನ್ನ ಲಾಸ್ಟ್ LMP ಮಂತನ್ನು ಕೌಂಟ್ ಮಾಡ್ಕೋಬೇಕು. ಸೊ ಇವಾಗ ಇದೆರಡೂ ಇಟ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನಿಲ್ಲಿ ಕ್ಲಿಯರಾಗಿ ಚೆಕ್ ಮಾಡ್ತಿರೋದು ಬರೆದ್ಬಿಟ್ಟು ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಡೇಟನ್ನು ನಾವು 14 ಡೇಸ್ ಓವ್ಯುಲೇಷನ್ ಪೀರಿಯಡ್ನ ಆ್ಯಡ್ ಮಾಡ್ದಲ್ಲೇ ನಾವು ಕನ್ಸಿಡರ್ ಮಾಡಿದಾಗ ಅದು ರಾಂಗಾಗಿ
ಇಂಟಿಮೇಷನ್ ಹೋಗುತ್ತೆ ಅಂತೇಳಿ ನನಗೆ ನಮ್ಮ ಸಿಸ್ಟರ್ ಹೇಳಿದರು. ಸೊ ಈ ರೀತಿಯಾಗಿ ಚೆಕ್ ಮಾಡು, ಸೊ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಿದರು. ಆ್ಯಂಡ್ ನಾನು ಚೆಕ್ ಮಾಡಿದೆ. ಇದು ಕರೆಕ್ಟಾಗಿದೆಯಾ ಇಲ್ವ ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಸಲ ನಾನು ಡೌಟ್ ಕ್ಲಿಯರ್ ಮಾಡಿಬಿಡ್ತೀನಿ. 25 ಡಿಸೆಂಬರ್ 2018 ಅಂತ ಹೇಳಿದ್ರೆ ಇದಕ್ಕೆ ಓವ್ಯುಲೇಷನ್ ಪೀರಿಯಡ್ 14 ಡೇಸ್ನ ಆ್ಯಡ್ ಮಾಡಿದಾಗ 39 ಬರುತ್ತೆ. ಸೊ ಕ್ಯಾಲೆಂಡ್ರಲ್ಲಾದರೂ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲ ಓಕೆ ನನಗೆ ಹಂಗೆ ಬಾಯಲ್ಲೇ ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ ಅನ್ನೋದಾದರೆ 31 ಡೇಸು ಡಿಸೆಂಬರ್ ಮಂತಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಮಂತಿಗೆ 8 ಡೇಸ್ನ ಕೌಂಟ್ ಮಾಡಿದಾಗ 8th ಜಾನ್ವರಿ ಅಂತೇಳಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ಆ ಟೈಮಲ್ಲಿ ನನ್ನ ಏಜ್ ಬಂದು 21 ಇಯರ್ಸ್ ಆಗಿರುತ್ತೆ. ಸೊ ಹಾಗೆ ಇದು ಇವಾಗಲೇ ಹೇಳಿಬಿಡ್ತೀನಿ ನೋಡಿ. ನನಗಾಗಿರೋದು ಇದು ಫಸ್ಟ್ನೇದು ಬಾಯ್ ಬೇಬಿ ಆ್ಯಂಡ್ ಸೆಕೆಂಡ್ನೇದು ಗರ್ಲ್ ಬೇಬಿ. ಸೊ ಇವಾಗ ನಾನು ಪ್ರೂಫ್ ಹಾಕ್ಬಿಟ್ಟು ನಿಮಗೆ ತೋರಿಸಿದಾಗ ಈಸಿಯಾಗಿ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಾನು ಸುಮ್ಮನೆ ಬಾಯಲ್ಲಿ ಓಕೆ ಈ ಮಂತ್ ನೋಡ್ಕೊಳ್ಳಿ, ಈ ಡೇಟ್ ನೋಡ್ಕೊಳ್ಳಿ, ನಿಮಗೆ ಬಾಯ್ ಗರ್ಲ್ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸೊ ಅಷ್ಟು ಕನ್ವಿನ್ಸ್ ಆಗಿರೋದಿಲ್ಲ. ಸೊ ನಾನು ಪ್ರೂಫ್ ಸಮೇತ ಕೊಟ್ಟಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು 100% ಆಗಿ ಕರೆಕ್ಟಾಗಿ ರಿಸಲ್ಟ್ನ ಕೊಡುತ್ತಾ ಅಥವಾ ಫೇಕಾ ಅಥವಾ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದಾ, ಏನಂತ ಹೇಳ್ಬೋದು, ಅವರು ಮಿತ್ಸ್ ಅಂತ ಹೇಳ್ಬೋದಾ ಅಥವಾ ಮೂಢನಂಬಿಕೆ ಅಂತ ಹೇಳ್ಬೋದಾ, ಅಥವಾ ಅಂದರೆ ಸಿಂಕ್ ಆಗುತ್ತೆ ಒಂದೊಂದು ಸಲ. ಅದು ರಾಂಗ್ ಇದ್ದರೂ ಕೂಡ ಒಂದೊಂದು ಸಲ ಸಿಂಕ್ ಆಗಿರುತ್ತೆ. ಸೊ ಚೆಕ್ ಮಾಡೋಣ ಬನ್ನಿ. ಸೊ ಯಾವುದೋ ಒಟ್ಟಿನಾಗೆ ಚೆಕ್ ಮಾಡಿದಾಗ ನಮಗೆ ಅದು ರಿಸಲ್ಟ್ ನಮಗೆ ಕರೆಕ್ಟಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಸಿಕ್ತು ಅಂದಾಗ ಸೊ ಆಗ ಖುಷಿ ಇದೆಯಲ್ವಾ, ಸೊ ಅದು ತುಂಬ ಖುಷಿ ಆಗುತ್ತೆ. ಸೊ ನೆಕ್ಸ್ಟು ಇವಾಗ ಇದನ್ನು ಹಾಕಿ ನಾನು ಕ್ಯಾಲೆಂಡರಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ. ಸೊ ಮೇಯ್ನ್ ಇದಕ್ಕೆ ಬೇಕಾಗಿರೋವಂಥದ್ದು ಮಂತ್ ಮತ್ತು ಆ ಟೈಮಲ್ಲಿ ನಮ್ಮ ಇಯರ್. ಸೊ ಇದನ್ನು ನಾನು ಎರಡನ್ನೂ ಮೇಯ್ನ್ ಬೇಸಾಗಿ ಇಟ್ಕೊಂಡು ಇವಾಗ ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಚೈನೀಸ್ ಕ್ಯಾಲೆಂಡರು. ಇದರಲ್ಲಿ ಹೇಗೆ ನಾವು ಪ್ರಿಡಿಕ್ಟ್ ಮಾಡೋದು ಅಂತ ಹೇಳಿದ್ರೆ, ಈ 18, 19, 20 ಅಂತ ಏನಿದೆ ಅದು ಮದರ್ಸ್ ಏಜ್ ಆಗಿರುತ್ತೆ. ಹಾಗೆ 1, 2, 3, 4, 12ವರೆಗೂ ಏನಿದೆ ಅದು ಡಿಸೆಂಬರ್ವರೆಗೂ ಮಂತ್ಗಳಾಗಿರುತ್ತೆ. ಸೊ ಅದನ್ನು ನಾವು ನೋಡಿಕೊಂಡು ನಾನು ಆಗಲೇ ಕ್ಯಾಲ್ಕುಲೇಟ್ ಮಾಡಿರೋ ಅಂಥ ಡೇಟ್ ಅಂತಂದರೆ ಏಜು, ಮದರ್ಸ್ ಏಜ್ ಆ್ಯಂಡ್ ಲಾಸ್ಟ್ LMP ಮಂತ್ ಯಾವುದು ಅಂತೇಳಿ ಪ್ರೆಡಿಕ್ಟ್ ಮಾಡಿಕೊಂಡು ಇವಾಗ ನಾವು ಜೆಂಡರ್ ಯಾವುದು ಅಂತೇಳಿ ಚೆಕ್ ಮಾಡೋಣ. ಸೊ ಇವಾಗ ಈ ಕ್ಯಾಲೆಂಡರ್ನ ಇಟ್ಕೊಂಡು ನಾನು ಲಾಸ್ಟ್ ಆಗಲೇ ಏನು ಮೆನ್ಷನ್ ಮಾಡಿದ್ದೆ, ಸೊ ಫಸ್ಟ್ ಬಾಯ್ದು. ಸೊ ನನ್ನ ಏಜ್ ಬಂದ ಆ ಟೈಮಲ್ಲಿ 21 ಇಯರ್ಸು. ಸೊ ಫಸ್ಟಿಂದ ನೋಡ್ಕೊಂಬಂದರೆ 21 ಇಯರ್ಸ್ ಓಕೆನಾ. ಅಲ್ಲಿ ಒಂದು ಲೈನ್ ಅಪ್ ಮಾಡ್ಕೊಳ್ಳಿ, ಡಾಟ್ ಇಟ್ಕೊಳ್ಳಿ. ನಾನು ಆರೋ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಲ್ವಾ. ಸೊ 21 ಅಲ್ಲಿಗೆ. ಹಾಗೆ ಫಸ್ಟ್ ಮಂತೆ ಜಾನ್ವರಿ ಆಗಿರೋದ್ರಿಂದ ಸೊ ಅಲ್ಲಿ ನಮಗೆ ಫಸ್ಟಲ್ಲಿ ಏನಿದೆ, ಬಾಯ್ ಇದೆಯಾ ಗರ್ಲ್ ಇದೆಯಾ. ಸೊ 21 ಇಯರ್ಸ್ ಆ್ಯಂಡ್ 1 ಅಂತ ಹೇಳಿದ್ರೆ ಬಾಯ್. ಆ್ಯಂಡ್ 100% ಇದು ನನಗೆ ಬಾಯ್ ಬೇಬಿ ಆಗಿದೆ. ಸೊ ಇದರಲ್ಲಿ ಯಾವುದೇ ರೀತಿಯ ಮೋಸ ಏನು ನನಗೆ ಆಗಿಲ್ಲ ಅಂತಂದರೆ ನಂಬಿ ಏನು ನನಗೆ ಡಿಸಪಾಯಿಂಟ್ ಆಯ್ತಪ್ಪ ಅನ್ನೋ ಥರ ಏನಿಲ್ಲ ಓಕೆನಾ. ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, 21 ಇಯರ್ಸು. ಹಾಗೆ ಫಸ್ಟ್ 1 ಅಂತ ಏನಿದೆ ಅದು ಜಾನ್ವರಿ. ಸೊ ಹಾಗೆ 1, 2, 3, 4 ನಾವು ಮಂತನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಂದನ್ನು ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ. 21 ಇಯರು. ಹಾಗೆ 1ಅಲ್ಲಿ ಯಾವ ಬಾಕ್ಸಿಗೆ ನಮ್ಮದು ಮಿಡ್ ಪಾಯಿಂಟ್ ಬರುತ್ತೆ ಅದನ್ನು ನಾವು ಪ್ರಿಡಿಕ್ಟ್ ಮಾಡಬೇಕಾಗುತ್ತೆ. ಸೊ ಅಂದರೆ ಇದ್ರ ಪ್ರಕಾರ ನನಗೆ ಬಾಯ್ ಬೇಬಿ ಆ್ಯಂಡ್ ಬ್ಲೆಸ್ಡ್ಲಿ ನನಗೆ ಬಾಯ್ ಬೇಬಿನೇ ಆಗಿರೋದು. ಸೊ ಇವಾಗ ಒಂದು ಡನ್ ಆಯಿತು ಅಂತ ಹೇಳ್ಬೋದು ಓಕೆನಾ. ಸೊ ಈಗ ಸೆಕೆಂಡ್ ಬೇಬಿದು ನೋಡೋಣ. ಸೆಕೆಂಡ್ ಬೇಬಿದು ಡೇಟು, LMP ಡೇಟು ಮತ್ತು ನನ್ನ ಏಜು ಆಗಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಅದು ನನ್ನ ಏಜ್ ಬಂದು 24 ಇಯರ್ಸ್. 24 ಇಯರ್ಸ್ಗೆ ಒಂದು ಆರೋ ಮಾರ್ಕ್ನ ಹಾಕ್ಕೊಳ್ಳೋಣ ಓಕೆ. ಅಲ್ಲಿಂದ ನೆಕ್ಸ್ಟು 24 ಇಯರ್ಸಿಂದ ನವೆಂಬರ್ ಮಂತ್ವರೆಗೂ ಅಂದರೆ 11th ಮಂತ್ ಬರುತ್ತೆ. ನವೆಂಬರ್ ಮಂತ್ವರೆಗೂ ನನಗೆ ಯಾವುದಿದೆ ಅಂತೇಳಿ ಪಾಯಿಂಟ್ ಔಟ್ ಮಾಡಿ ನೋಡಿದಾಗ ಆ್ಯಂಡ್ ಇಟ್ಸ್ ಎ ಗರ್ಲ್. ಸೊ ಹೋಪ್ಫುಲಿ ಆ್ಯಂಡ್ ಫೇತ್ಫುಲಿ ನನಗಾಗಿರೋದು ಗರ್ಲ್ ಬೇಬಿನೇ. ಸೊ ಹಾಗಾಗಿ ಇದು ನನಗೆ ಚೈನೀಸ್ ಕ್ಯಾಲೆಂಡರು 100% ನನಗೆ ವರ್ಕ್ ಆಗಿದೆ. 100% ಎಲ್ಲರಿಗೂ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದು ನೋಡಿ 100% ಆಗಿದೆ. ನನಗೆ 24 ಇಯರ್ಸ್ ಆಗಿತ್ತು ನನ್ನ ಪ್ರೆಗ್ನೆನ್ಸಿ ಆದಾಗ. ಆ್ಯಂಡ್ ಲಾಸ್ಟ್ LMP ಡೇಟು ನವೆಂಬರ್ 11th ಮಂತಲ್ಲಿ ಇರೋದ್ರಿಂದ ಸೊ ಅಲ್ಲಿ ಪಾಯಿಂಟ್ ಔಟ್ ಬರೋದು ಗರ್ಲ್ ಬೇಬಿ. ಸೊ ಹಾಗಾಗಿ ಇದು ತುಂಬ ಖುಷಿ ವಿಷಯ. ಇದರಲ್ಲಿ ಚೈನೀಸ್ ಕ್ಯಾಲೆಂಡರಲ್ಲಿ ವರ್ಕ್ ಆಗಿದೆ ಜೆಂಡರ್ ಪ್ರಿಡಿಕ್ಷನ್ನು. ಆ್ಯಂಡ್ ನಾನು ಕೂಡ ಆ ಟೈಮಲ್ಲಿ ಗೆಸ್ ಮಾಡಿದ್ದೆ ಆ್ಯಂಡ್ ಅದೇ ಕೂಡ ಆಗಿತ್ತು. ಆವಾಗ ತುಂಬ ಖುಷಿ ಆಗಿದ್ವಿ. ಸೊ ಯಾರಿಗಾದರೂ ಇದರಿಂದ ಏನಾದರೂ ಪ್ರಿಡಿಕ್ಷನ್ ರಾಂಗ್ ಆಯಿತು ಅಂದರೆ ಇವರು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಒಳಗಿರೋ ಅಂತನ ಗರ್ಭದೊಳಗಿರೋ ಮಗುನ ಯಾರು ಏನು ಹಾಕೋದಿಕ್ಕಾಗಲ್ಲ, ಎಣ್ಣೆ ಬೇಕು ಗಂಡೆ ಬೇಕು ಅಂತ. ಸೊ ಫೈನಲಿ ಅದು ಬಂದಾಗ ಖುಷಿ ಪಡಬೇಕಷ್ಟೆ.
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಆ್ಯಂಡ್ ಯಾರೆಲ್ಲ ಪ್ರೆಗ್ನೆನ್ಸಿ ಮದರ್ಸು ಎಕ್ಸ್ಪೆಕ್ಟಿಂಗ್ ಮದರ್ಸ್ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೆ ಜೆಂಡರ್ ಪ್ರಿಡಿಕ್ಷನ್ ಮಾಡ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ಇದು ಒಂದು ಹೆಲ್ಪ್ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.